ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಐ ಹೋಪ್ ಆರಾಮಿರ್ತೀರಿ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತಿನ ದಿನದ ಬ್ಲಾಗನ್ನು ಶುರು ಮಾಡೋಣಂತ್ರಿ. ನಾಷ್ಟ ಉಪ್ಪಿಟ್ಟು ಮಾಡೀನಿ. ಸೊ ಪಿಲ್ಲು ಇನ್ನೂ ಯಾಕೆ ಸ್ವಲ್ಪ ಮೈ ಬೆಚ್ಚಗಾಗೈತಿ. ಇವತ್ತು ಸಾಲಿ ಕಳಿಸ್ಬಾರ್ದು ಅಂದರು ಯಜಮಾನ್ರು. ಸೊ ಹಾಗಾಗಿ ಆಯ್ತು ಅಂತ ಅಂದ್ಕೊಂಡು ಈಗ ನಾಷ್ಟ ಕೂಡ ಮಾಡೀನಿ, ಉಪ್ಪಿಟ್ಟು ಮಾಡೀನಿ. ನಮ್ಮ ಯಜಮಾನ್ರು ನೋಡ್ರಿ MLA ಸಾಹೇಬ್ರು ಇದ್ದಂಗೆ ಅದಾರ ನೋಡ್ರಿ. ಟಾರ್ಚ್ ಆ್ಯಂಡ್ ಟಾರ್ಚ್, ವೈಟ್ ಆ್ಯಂಡ್ ವೈಟ್. ವಾವ್, ಎಲ್ಲ ಓಕೆ. ಆದ್ರೆ ಇನ್ನೂ ತಲೆ ಬಚ್ಕೊಂಡಿಲ್ಲ. ತಲೆ ತೊಗೊಂಡ್ರೇನು ಅರೆ ಹಂಗೆ ಕತ್ತಲಿ. ಮೊನ್ನೆ ನಾನು ಸ್ನೇಹ ವಾಚ್ ತೊಗೊಂಡಿದ್ವಿ ನೋಡ್ರಿ. ಮರ್ದಿನೇ ಅಪ್ಪ ಮಗ ವಾಚ್ ತೊಗೊಂಡು ಬಂದಾರ ಹೋಗಿ ನೋಡ್ರಿ. ನನ್ನ ಮಗನಿಗೆ ತೊಗೊಂಡು ಬಂದಾರ. ನಾವು ಅವ್ವ ಮಗಳು ತೊಗೊಂಡಿವಿ ಅಂತೇಳಿ ತಾವು ಅಪ್ಪ ಮಕ್ಕಳು ಮರ್ದಿನೇ ತೊಗೊಂಬಂದಾರ. ಜಿದ್ದಿಲೆ ತೊಗೊಂಡು ಬಂದಾರೋ ಏನು ನೆನಪ, ನಾವು ತೊಗೊಂಡಿದ್ದು ನೋಡಿ ನೆನಪಾಗಿ ತೊಗೊಂಡು ಬಂದಾರ ಗೊತ್ತಿಲ್ಲ. ಒಟ್ಟಿನಾಗ ವಾಚ್ ತೊಗೊಂಬಂದಾರ. ಈ ನನ್ನ ಮಗ ಮರ್ದಿನೇ ಹಾಕ್ಕೊಂಡು ಹೋಗಿದ್ದ ದಿನನೇ ಕೆಡಿಸಿ ತೊಗೊಂಡು ಬಂದಾನ ಇದನ್ನು. ಅವರು ನೋಡ್ರಿ ಕೈಯೊಂದು ವಾಚ್ ಹಾಕ್ಕೊಂಡಾರ. ನಾನು ಎಲ್ಲ ಅಡ್ಡಾಡಿ ಬಂದೀನಿ. ಈ ನಮ್ಮ ಯಜಮಾನ್ರು ಹಾಕ್ಕೊಂಡಿದ್ದು ಎಷ್ಟಕ್ಕಂದ್ರಿ ನೀವು? ಎಷ್ಟು ರೊಕ್ಕಗಂದ್ರಿ ಅದು? 200. ಬರೀ 200 ರೂಪಾಯಿದೊಳಗೆ ಇಷ್ಟು ಚೆನ್ನಾಗಿರೋ ವಾಚ್ ತೊಗೊಂಡು ಬಂದಾರ ನೋಡ್ರಿ. ಭಾರಿ ಚೆನ್ನಾಗಿ ಅದಾರ ನಮ್ಮ ಯಜಮಾನ್ರು. ಸ್ವಲ್ಪ ನಿಂದ್ರಿ ತೋರಿಸ್ತೀನಿ, ಕೈಯಾಗ ಕೊಡ್ಬೇಡ್ರಿ. ಬರೀ 200 ರೂಪಾಯಿ ಅಂತ ನೋಡ್ರಿ. ಎಷ್ಟು ಚೆನ್ನಾಗೈತಿ ಇದು. ಶೈನ್ ಬೈನ್ ಮಸ್ತ್ ಐತಿ. 1000 ರೂಪಾಯ್ದಿರಲಿ 100 ರೂಪಾಯ್ದಿರಲಿ ಟೈಮ್ ನೋಡೋದು ಮಾತಿರ್ತೈತಿ. ಬಟ್ ಹಾಕೊಂಡವರು ಯಾವ ಲೆವೆಲ್ನಾಗ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ತೊಗೊಳೋದು. ಕಟ 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 ಬಡಿತಾರೆ ಫರ್ನಿಚರ್. ಸೊ ಈ ಸದ್ಯಕ್ಕೆ ಸ್ನೇಹ ಆಲ್ರೆಡಿ ಯೂಸ್ ಮಾಡಿಡ್ರಿ. ನಾನು ತೊಗೊಂಡು ಬಂದಿರ್ತೀನಿ, ಇಲ್ಲೇ ಐತಿ, ಯೂಸ್ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಹಾಕ್ಕೊಂಡು? ಯಜಮಾನ್ರಿ ಎಲ್ಲಾರ ಸ್ವಲ್ಪ ಔಟಿಂಗ್ ಅದು ಕರ್ಕೊಂಡು ಹೋದ್ರೆ ಹಾಕ್ಕೊಂಡು ಹೋಗ್ಬೇಕ್ರಿ. ಹೋದ್ರೆ ಪೋಸ್ಟಿಗೆ ಓಡೋಕ್ಕಿನಿ, ಇಲ್ಲಿಗೆ ಮನೆಗೆ ಇರ್ತೀನಿ. ಹಂಗಾಗಿ ಹಾಕ್ಕೊಂಡು ಹೋಗೋದೇ ಆಗಿಲ್ಲ. ಸೊ ಹಾಕೋತೀನಿ ರೀ, ಯೂಸ್ ಮಾಡ್ತೀನಿ. ಇದು ಆ್ಯನಿವರ್ಸರಿ ಕೊಡ್ಸಿದ್ದು ನೋಡ್ರಿ. ಆಲ್ರೆಡಿ ಇದು 4 ವರ್ಷ ಆಗಕ್ಕೆ ಬಂತು ನೋಡ್ರಿ ಕೊಡಿಸಿ, ಯಜಮಾನ್ರು ಕೊಡಿಸಿ. ಇದ್ರ ಹೆಸರು ಏನೇ ಐತಿ ತಲೆಗೆ ಇಲ್ಲ. ಮಾಶಲ ಏನೇನೋ ಐತ್ರಿ ಫ್ರೆಂಡ್ಸ. ಒಮ್ಮೆ ಸೆಲ್ ಹೋಗಿತ್ತು, ಹಾಕಿಸ್ಕೊಂಡು ಬಂದಾರ. ಆಮ್ಯಾಗ ನಿನ್ನಿದು ಕಡುಬು ಇಲ್ಲೇ ಸೈಡಿಗೆ ಎತ್ತಿಟ್ಟಿವಿ. ಮತ್ತು ಬಟಾಟಿ ಕುದಿಯಕ್ಕೆ ಇಟ್ಟಿನ್ರಿ. ಸ್ನೇಹ ಜಾಕ ಮಾಡಿ ಪೂಜೆ ಮಾಡ್ಯಾಳ. ಈ ಕಡೆ ಬಟಾಟಿನೂ ಕೂಡ ಕುದೀಲಿ, ಯಾಕಂದ್ರೆ ಮತ್ತೆ ನಾಷ್ಟ ಆಗನ ಇಂದಲೇ ಡಬ್ಬಿಗೆ ರೆಡಿ ಮಾಡ್ಕೋಬೇಕು. ಬಾಂಡೆಗಳಿದ್ದು ಅಷ್ಟು ಬಾಂಡೆ ತಿಕ್ಕಿನ್ರಿ. ಅವು ವಾಟಿಗೆ ಬಿಟ್ಟು ಎಲ್ಲ ಇದ್ರೊಳಗೆ ಹಾಕಿ ನೋಡ್ರಿ. ನೀರು ಜಾನ್ತಾವ ಅಂತೇಳಿ ಬುಟ್ಟಿ ಒಳಗೆ. ಆಮೇಲೆ ನೀರು ಸಣ್ಣಾಗಿದ್ವು ಸಿಂಕಿನ ಒಳಗೆ. ಅದಕ್ಕೆ ಮತ್ತೆ ಕೈ ತಕ್ಕೊಳಕ್ಕೆ ಬೇಕ್ರಿ ನೀರು. ಇಲ್ಲಿ ಸಿಂಕಿನ ಬಾಜುಕ್ಕೆ ಬೇಕು. ಇಷ್ಟು ಅಡುಗೆ ಯೂಸ್ ಮಾಡ್ತೀನಿ, ಮುಚ್ಚಿಟ್ಟಿರ್ತೀನಿ ಅವನ್ನ. ಇವು ಎಕ್ಸ್ಟ್ರಾ ಕೈ ತಕ್ಕೊಳಕ್ಕೆ, ಕಾಯಿಪಲ್ಲೆ ಅದು ತಕ್ಕೊಳಕ್ಕೆ. ಕುಡಿಯೋ ನೀರು ಸಣ್ಣಾಗ್ಯಾವ್ರಿ. ಯೂಸ್ ಮಾಡೋ ನೀರು ಇನ್ನೂ ಅದಾವು. ಇವತ್ತು ಯಾಕೋ ಸ್ವಲ್ಪ ಬಿಟ್ಟಾರಿ. ಇಲ್ಲಿ ಕರೆಕ್ಟ್ 10 ಗಂಟೆಗೆ ಬಂದು ಮಾಡಿಬಿಡ್ತಾರೆ. 8 ಗಂಟೆಗೆ ಚಾಲೂ ಮಾಡಿದ್ರೆ 10 ಗಂಟೆ. ಆ ಟೈಮು ಹೆಂಗಂದ್ರೆ ಬೆಳಗ್ಗೆ ಎಲ್ಲರದು ಅಡುಗೆ ಮನೆಯಾಗ ಹೆಣ್ಮಕ್ಳು ಕೆಲಸ. ಈ ಬುತ್ತಿ ಪಿತ್ತಿ ಕಟ್ಟರ್ದಿದ್ರಾಗನ ಜಡ ನೋಡ್ರಿ. ಯಜಮಾನ್ರು ಬುತ್ತಿ ಒಯ್ಯಲ್ಲ, ನಾಷ್ಟ ಮಾಡಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾಷ್ಟ ಮಾಡಿ ಅವ್ರಿಗೆ ಸಾಗು ಹಾಕಿದ್ನಂದ್ರೆ ಒಳ್ಳೆ ಅವ್ರ ಮನೆಗೆ ಬರೋಕೆ 3 ಗಂಟೆ ಆಗುತ್ತಾ. ಅಂದ್ರೆ ಮಕ್ಕಳಿಗೆ ಬುತ್ತಿ ಕಟ್ಟಬೇಕು. ಅದ್ರ ಮ್ಯಾಗ ಒಂದು ಇರೋದೆ ಬೆಳಗ್ಗೆ ಹೆಣ್ಮಕ್ಳು ಇದ್ದಾಗದ. ನನಗೆ ಅಂತಲ್ಲ, ಎಲ್ಲರಿಗೂ ಇರೋದನ್ನೇ. ನಮ್ಮ ರೊಟ್ಟಿ ನಾವು ಶೇರ್ ಮಾಡ್ಕೋತೀವಿ. ಒಬ್ಬೊಬ್ರಿಗೆ ಅದು ಸಹನ ಆಗಲ್ಲ. ಎಲ್ಲರೂ ರೂಟೀನ್ ಹಂಗೆ ಇರ್ತಾ ಅಂತ ಏನೋ ಒಂಥರದ್ದು ಮಾತಾಡ್ತಾರೆ. ನಾನೇನಿಲ್ಲ ಅನ್ನಂಗಿಲ್ಲ. ಬಟ್ ನಂದು ಡೈಲಿ ರೂಟೀನ್ ಬ್ಲಾಗ್ ಇರೋದ್ರಿಂದ ನನ್ನ ಬ್ಲಾಗ್ದೊಳಗೆ ಎಲ್ಲ ಶೇರ್ ಮಾಡ್ಕೋಬೇಕಾಗತ್ತೆ. ಹೌದಾ? ಅದೇನು ದೊಡ್ಡ ಸಂಖ್ಯೆ ಅಂತಲ್ಲ. ನಮ್ಮನೆ ನಾವು ಮಾಡ್ತಿರ್ತೀವಿ. ಬಟ್ ಆದರೂ ಕೆಲವೊಬ್ಬರು ಅದನ್ನು ತುಂಬಾ ನೆಗೆಟಿವ್ ಥರ ಬಿಂಬಿಸ್ಕೊತಾರೆ ಸತ್ತುಕ್ಕನೆ. ನಾವು ಮಾಡದೇ ಇರೋದ ಅಂಥೇಳಿ. ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನೆಗೋಸ್ಕರ ನಾನು ಎಷ್ಟು ಮಾಡ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ನನಗೆ ಗೊತ್ತೈತಿ. ಹೌದಾ? ಸೊ ಸಂಸಾರದೊಳಗೆ ಏನಿರ್ತೋ ತಿಪ್ಪಲ ಏನಿರಂಗಿಲ್ಲ. ಎಲ್ಲ ಥರದ್ದು ಸಹಿಸ್ಕೊಂಡು ನಾವೇನು ಜೀವನ ಮಾಡ್ತಿರ್ತೀವಿ ಅನ್ನೋದು ನಮಗಷ್ಟೇ ಗೊತ್ತಿರ್ತೈತಿ ಹೊರತು ಇನ್ನೊಬ್ರಿಗೆ ಗೊತ್ತಿರಲ್ಲ. ನಾವು ವಿಡಿಯೋದಾಗ ತೋರಿಸಿದಷ್ಟೇ ಇರಲ್ಲ. ಅದ್ರ ಕ್ಯಾಮರಾ ಹಿಂದಿನ ಸೈಡು ನಮ್ಗೆ ಏನೇನೋ ಇರ್ತಾವೆ. ಅದನ್ನೆಲ್ಲ ನಾವು ಇಗ್ನೋರ್ ಮಾಡಿ ಮಾಡ್ತಿರ್ತೀವಿ. ದಯವಿಟ್ಟು ಯಾರಿಗೂ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಯಾರ್ದೂ ಹಕ್ಕಿಲ್ಲ. ತಿಳುವಳಿಕೆ ಮಾತಿಗೂ ಒಂಥರ ಕೊಂಕ ಮಾತಿಗೂ ವ್ಯತ್ಯಾಸ ಇರ್ತೈತಿ.
ಕುದಿಯಲ್ರಿ ಬಟಾಟಿ. ನನಗೂ ಹೊಟ್ಟೆ ಹಸಿವು ಆಗೈತಿ. ಈಗ ನಾಷ್ಟ ಮಾಡೋಣ ಅಂತ ಬನ್ನಿ. ನೋಡಿರಿ ನಾಷ್ಟ ಆಗಿ ಅವರು ಕೂಡ ಚಹಾ ಸೋಸಿ ನನಗೂ ಚಹಾ ಹಂಗೆ ಸೋಸ್ಕೊಂಡಿನಿ. ಆರ್ತಾನೆ ಮಾಡ್ತಾ ಮೊದಲು ಚಹಾ ಕುಡ್ದು ಆಮೇಲೆ ನಾಷ್ಟ ಮಾಡ್ತೀನಿ. ಅಪ್ಪ ಮಗ ಇಬ್ಬರು ಜೆರಾಕ್ಸ್ ಕಾಪಿ ನೋಡ್ರಿ. ಕೈತಿಗೆಪ್ಪ ನೋಡ್ರಿ, ಮೂಗು ಸೈಡ್ಲಿಂತ ನೋಡಿದ್ರಂತೂ ಡಿಟ್ಟೋ ಡಿಟ್ಟೋ. ಇದು ಗಲ್ಲ, ಇದು ಶೊಂಡಿ, ಇದು ಮೂಗ, ಇದು ಕಣ್ಣು ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ರೀ. ಕಿವಿ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್. ಇಲ್ಲಿ ಕಿವಿ ನೋಡ್ರಿ, ಆ್ಯಪಲ್ ಹೋಳು. ನಮ್ಮ ಅತ್ತೆ ಪ್ರೆಗ್ನೆಂಟ್ ಇದ್ದಾಗ ಗ್ರಹಣ ಹಿಡಿದಿರ್ತತ್ರಿ, ಅವಾಗ ಆ್ಯಪಲ್ ಹೋಳು ತಿಂದಾರತ್ತ. ಅದಕ್ಕೆ ನಮ್ಮ ಯಜಮಾನ್ರ ಕಿವಿ ಆ್ಯಪಲ್ ಆಗೈತಿ. ಡಿಟ್ಟೋ ಡಿಟ್ಟೋ, ಸೈಡಿಂದ ನೋಡಿದ್ರು ಡಿಟ್ಟೋ, ಫ್ರಂಟಿಂದ ನೋಡಿದ್ರು ಡಿಟ್ಟೋ. ಅಪ್ಪ ಮಗನ ಜೆರಾಕ್ಸ್ ಕಾಪಿ. ನಮ್ಮ ಸ್ನೇಹ ಯಾವ ಥರ ಕಾಣಿಸ್ತಾಳೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೊಂದು ಕಲರು ವೈಟ್ ಐತಿ, ಇವ್ರ ಕಲರು ಬ್ಲ್ಯಾಕ್ ಐತಿ. ಇಷ್ಟ ಬರುತ್ತೆ ನೋಡ್ರಿ, ಎಷ್ಟು ಸುಂದರ. ಇಡೀ ಪ್ರಪಂಚದೊಳಗೆ ನಮ್ಗೆ ಸಪೋರ್ಟ್ ಮಾಡೋದಿದ್ರು ನಮ್ಮ ಯಜಮಾನ್ರು ಮಾತ್ರ ಬೇರೆದವ್ರ ವಿಡಿಯೋ ನೋಡ್ತಾರೆ. ಯಾಕಂದ್ರೆ ಮತ್ತು ಬರೀ ನಮ್ಮ ವಿಡಿಯೋ ನಾವು ನೋಡಿದ್ರೆ ಹೆಂಗೆ ರೀ, ಇನ್ನೊಬ್ಬರದ್ದು ಬೆಳೆಸ್ಬೇಕಲ್ಲ. ನಮ್ಮ ಯಜಮಾನ್ರು ಇನ್ನೊಬ್ರಿಗೆ ಬೆಳೆಸ್ತಾರೆ. ನನ್ನ ಬೆಳೆಸೋಕೆ ನೀವು ಅದಿರಿ. ಎಲ್ಲರಿಗೂ ಥ್ಯಾಂಕ್ಸ್ ರೀ. 4 ಗಂಟೆ ಆಗೈತಿ ಟೈಮ್. ಆಲ್ರೆಡಿ 6 ಗಂಟೆ 7 ಗಂಟೆ ಮ್ಯಾಗ ಆದಂಗೆ ವಾತಾವರಣ ಆಗ್ಬಿಟ್ಟೈತಿ. ಗದ್ದು ನಡುಗಂತೂ ಬರಕತ್ಬಿಟ್ಟೈತಿ. ಈ ತಲೆ ಕಟ್ಕೊಳಿಕಂದ್ರೆ ನನಗಂತೂ ತಲೆ ನೋವು ಭಾಳ ಆಗ್ಬಿಡ್ತೈತಿ. ಎಲ್ಲ ಸರಿ ವಿಡಿಯೋದಾಗ ಹೇಳ್ಕೊಂಡಿರ್ತೀನಿ ನಾನು. ಮಳೆನೂ ಚಾಲು ಆಗ್ಬಿಟ್ಟೈತಿ ಆಲ್ರೆಡಿ. ಕತ್ಲಾದಂಗೆ ಆಗ್ಬಿಟ್ಟೈತಿ. ಪಿಲ್ಲುಗೆ ಔಷಧ ಹಾಕಿ ಮುಕ್ಕೋಸಿನ್ರಿ. ಅವನ್ನ ಸಾಲಿಗೆ ಕಳಿಸಿಲ್ಲ ಇವತ್ತು. ಅವನಿಗೂ ಊರಿ ಬಂದಾವು. ಮೊನ್ನೆನೇ 2 ಸರಿ ಹೋಗಿ ಬಂದೆ ಹಾಸ್ಪಿಟಲ್ಲಿಗೆ. ಈ ಕ್ಲೈಮೇಟಿಂದ ಆಗುತ್ತಂತೂ ಕೂಡ ಹೇಳೋರು. ಅದೇನೋ ಅಂತಾರಲ್ಲಪ್ಪ, ನನಗೆ ಬದುಕನೇ ಹೇಳಕ್ಕೆ ಬರಲ್ರಿ. ವೈರಲ್ ಫೀವರೇ ಏನೋ ಅಂತಾರಲ್ಲ ಆ ಥರದ್ದು. ಸೊ ಇನ್ನು ಆ್ಯಂಟಿಬಯೋಟಿಕ್ ಎಣ್ಣೆ ಗುಳಿಗೆ ಅದಾವ ಅವನಿಗೆ. ಬೆಳಗ್ಗೆನೂ ಕೂಡ ನಾಷ್ಟ ಮಾಡಿಸಿ ಅವನಿಗೆ ಔಷಧ ಹಾಕಿನಿ. ಮಧ್ಯಾಹ್ನ ಊಟ ಮಾಡಿಸಿ ಈಗ ಔಷಧ ಹಾಕಿನಿ. ನನಗಂತೂ 2 ಒಗ್ಯಾಕೆ ಹೋದೆ. ಥಂಡಿ ಬಂದಂಗೆ ಆಗ್ಬಿಡ್ತ್ರಿ. ಥಂಡಿ ಊರು ಚಾಲೂ ಆದ್ರೆ ಕಷ್ಟ ಈ ವಾತಾವರಣಕ್ಕೆ. ಅದಕ್ಕಂತ ಯಾಕೆ ಸುಗುಸ ಇಲ್ಲಾರ್ದಂಗೆ ಸುಸ್ತು ಬಡ್ದು ಮುಖಸಿರ್ತಾರೆ ನೋಡ್ರಿ, ಹಂಗೆ ಹಾಕತ್ಬಿಟ್ಟೈತಿ. ಮೈ ಕೈ ಎಲ್ಲ ಒಜ್ಜಿ ಭಾರ. ನನ್ನ ಕೈ ನನಗೆ ಎತ್ತಲಾಗೈತಿ, ಹಂಗತೆ ಹಾಕತ್ಬಿಟ್ಟೈತಿ. ಮೆಹಂದಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ನನ್ನ ಮಗಳು ಹಾಕಿದ್ದು ಹೆಂಗೆ ಅನ್ನತ್ತಿತ್ತು ನೋಡ್ರಿ. ಅದ್ರ ಮೈಕೆ ಅಂತೂ ಸಿಕ್ಕಾಪಟ್ಟೆ ಒಜ್ಜಾಗ್ಬಿಟ್ಟೈತಿ. ಚಹಾ ಮಾಡ್ಕೊಂಡು ಕುಡಿಬೇಕಂದೆ ಬೆಳಗ್ಗೆ ಹಾಲು ತರಿಸ್ಲಿಲ್ಲ ರೀ. ಹಂಗಾಗಿ ಯಜಮಾನ್ರಿಗೆ ಫೋನ್ ಹಚ್ತೀನಿ. ಇದ್ರಾಗ ಹೋಗಿ ನನಗಂತೂ ತರೋಕ್ಕಾಗಲ್ಲ. ಮಗಳು ಬರೋವರೆಗೂ ಲೇಟ್ ಆಗುತ್ತೆ. ಏನೋ 6 ಗಂಟೆ ಅಷ್ಟೊತ್ತಿಗೆ ಬರ್ತಾಳೆ. ಏನು ಮಾಡಬೇಕು ಗೊತ್ತಾಗಲ್ಲಾಗೈತಿ. ನೋಡೋಣ ಫೋನ್ ಹಚ್ಚಮ್ಮ ಯಜಮಾನ್ರಿಗೆ. ಚಾಲೂ ಆಗೇ ಬಿಡ್ತಾ ಆಲ್ರೆಡಿ ಮಳೆ ನೋಡ್ರಿ. ಸಿಕ್ಕಾಪಟ್ಟೆ ನಡಕ್ಕೆ ಬಂದಂಗೆ ಆಕತೈತಿ. ಸಾಕ್ಸು ಅಂತ ತರಬೇಕಾಗಿತ್ತು ರೀ. ಸಾಕ್ಸ್ಗಳು ತೊಗೊಂಬಂದ್ರೆ ಈ ಥಂಡಿ ವಾತಾವರಣಕ್ಕೆ ಚಲೋ. ಆದರೆ ಸಾರ್ಕ ಬಾತ್ರೂಮ್ಗೆ ಹೋಗೋದು ಬರೋದು ಮಾಡೋದ್ರಿಂದ ಕಾಲು ಸ್ವಲ್ಪ ತೈಸ್ಕೊಂಡು ಕಾಲ ಮೇಲೆ ನೀರು ಹಾಕ್ಕೊಂಡು ಬರೋದು. ಬಟ್ ಅದು ಈ ವಾತಾವರಣಕ್ಕೆ ಸೂಟ್ ಆಗಲ್ಲ, ಏನಾಗಲ್ಲ ರೀ. ನಡುಗೆ ಬಂದುಬಿಡ್ತೈತಿ. 4 ಹನಿ ಬೀಳುತ್ತಾ ಬಂದಾಗುತ್ತೆ ಮಳೆ ಅಂತ್ರೂ. ಇದು ನೋಡ್ರಿ ಎದುರುಗಡಲ್ದು ಎಷ್ಟು ಹಚ್ಚ ಸೂರಾಗೈತಿ. ಬಳ್ಳಿ ಎದ್ರದೈತೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ನೋಡ್ರಿ ಕಾರ್ನೊಳಗೆ ಹೊಂಟಾರ. ಇಲ್ಲೆಲ್ಲೋ ಕೆಲ್ಸದ ಬ್ಯಾಗ ಬರ್ತಿದ್ರತ್ತ. ಮತ್ತು ಫೋನ್ ಮಾಡಿದೆ ನಾನು, ತೊಂಬರ್ರಿ ಹಾಲು ಅಂತೇಳಿ. ನಾವು ಇಂಥದ್ದೊಂದು ಕಾರ್ ಯಾವಾಗ ತೊಗೋತೀವೋ ಏನೋ ಗೊತ್ತಿಲ್ಲ ನೋಡ್ರಿ. ಹಾಲಂತೂ ತಂದು ಕೊಟ್ಟಾರ. ಚಹಾ ಮಾಡ್ಕೋಬೇಕು ಈ ಸದ್ಯಕ್ಕೆ, ಸ್ವಲ್ಪ ಆರಾಮಂತ ಅನಿಸ್ತದ. ಒಮ್ಮೆ ನಾನು ಸಂಜೆ ಮಾಡಿನ ಮೈ ತಗೊಂಡೆ ನೋಡ್ರಿ. ನನಗೆ ಮುಂಜಾನೆ ಒಟ್ಟ ಯಾಕೋ ಗೊತ್ತಿಲ್ಲ, ಅಷ್ಟು ಮೈ ಒಜ್ಜದಂಗೆ ಆಗ್ಬಿಟ್ಟಿತ್ತು. ಒಟ್ಟ ಸೊಗಸನೇ ಇದ್ದಿದ್ದಿಲ್ಲ. ಈ ನನ್ನ ಮಗನು ಕೂಡ ಮನ್ಯಾಗನೇ ಇದ್ದ. ಸೊ ಹಾಗಾಗಿ ಅವಂದ ಸ್ವಲ್ಪ ಕಾಳಜಿ ಮಾಡ್ಕೊತ ಕುಂತೆ. ಸಂಜೆ ಮಾಡಿ ಮತ್ತು ಹೋಮ್ವರ್ಕ್ ಕಳಿಸಿದ್ರು ವಾಟ್ಸಪ್ದಾಗ. ಅದಕ್ಕಂತೇಳಿ ಮತ್ತು ಹೋಮ್ವರ್ಕನ್ನು ಕೂಡ ಮಾಡಿಸಿದ್ನಿ. ಇವನಿಗೆ ಹೋಮ್ವರ್ಕ್ ಮಾಡಿಸಿ ಮತ್ತು ಬಿಸಿ ಬಿಸಿ ನೀರು ಕಾಸ್ಕೊಂಡು ಮೈ ತಗೊಂಡೇನ್ರಿ. ಒಂಚೂರು ಆರಾಮಂತ ಅನ್ಸಕತ್ತೈತಿ. ಈಗ ಸಂಜೆ ಮಾಡಿ ಒಂದು ಗುಳಿಗೆ ತೊಗೊಂಡು ಮುಕ್ಕೋಬೇಕಂದ್ರೂ ಈಗ ಈ ವಾತಾವರಣಕ್ಕೆ ಯಾಕೋ ಸ್ವಲ್ಪ ಎಲ್ಲರೂ ಏನು ತಿಳ್ಕೊತೀರಿ ಗೊತ್ತಿಲ್ಲ. ಏನು ಸೈತಕ್ಕ ವಯಸ್ಸದ್ರಂಗೆ ಮಾಡ್ತೇನೆ ಅಂತೇಳಿ ಎಲ್ಲ ನಮ್ಕಿನ ವಯಸ್ಸಾದವರು ನಮ್ಕಿನ ಗಟ್ಟಿ ಇರ್ತಾರ. ಒಂದೊಂದು ಸರಿ ಒಂದೊಂದು ವಿಷಯದೊಳಗೆ ನಮ್ಮ ವಯಸ್ಸಿಗೂ ನಮ್ಗೆ ಆಗೋದಕ್ಕೂ ಏನೂ ಸಂಬಂಧ ಇರಂಗಿಲ್ಲ.
ಯಾಕಂದ್ರೆ ಈಗ ನಾವು ವಯಸ್ಸಿನವರು 2 ರೊಟ್ಟಿ ಉಂಡ್ರ ನಮ್ಕಿನ್ನ ವಯಸ್ಸಾದವರು 3-4 ರೊಟ್ಟಿ ಉಣ್ತಾರ. ಹೌದಾ? ವಯಸ್ಸಾಗೈತಿ ಅಷ್ಟ್ಯಾಕೆ ರೊಟ್ಟಿ ಉಣ್ತಿದಿ ಅಂತಂದ್ರೆ ನಡೀತದ? ಇಲ್ಲ. ಹಂಗೆ ಒಬ್ಬೊಬ್ರದ್ದು ಶರೀರ, ಒಬ್ಬೊಬ್ರದ್ದು ಪ್ರಕೃತಿ ಒಂದೊಂದು ಥರ ಇರ್ತೈತಿ. ಒಂದು ವಯಸ್ಸಿಗೆ ಒಂದೊಂದು ಸಂಬಂಧ ಬರಲ್ಲ. ನಮ್ಮ ಹಿರಿಯರೆಲ್ಲ ಈಗ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಅವ್ರು ನಮ್ಕಿನ್ನ ಗಟ್ಟಿ ಇರ್ತಿದ್ರು. ಯಾಕಂದ್ರೆ ಅವ್ರು ಊಟ ಮಾಡೋ ಒಂದು ಆಹಾರದೊಳಗೆ ಅದು ಒಂದು ಸತ್ವ ಇತ್ತು. ಈಗಿಂದ್ರೊಳಗೆ ಏನೈತೆ ಹೇಳ್ರಿನ, ನಮ್ಮ ಅಜ್ಜಿ ಕಂಪೇರ್ ಮಾಡಿದ್ರೆ ನಮ್ಮ ತಾಯಿಯವ್ರದ್ದು ಏನಿಲ್ಲ, ನಮ್ಮ ತಾಯಿಯರ ಕಂಪೇರ್ ಮಾಡಿದ್ರೆ ನಮ್ಮದು ಏನಿಲ್ಲ, ನಮ್ಮ ಕಂಪೇರ್ ಮಾಡಕ್ಕೆ ನೋಡ್ರಿ ನಮ್ಮ ಮಕ್ಳದ್ದು ಏನಿಲ್ಲ. ಯಾಕಂದ್ರೆ ಈಗ ಹೆಂಗೆ ಜನ್ರೇಷನ್ ಮುಂದೆ ಹೊರಿತಾ ಹೊಂಟೈತಿ, ಹಂಗಂಗೆ ಉಣ್ಣ ತಿನ್ನೋದ್ರೊಳಗೆ ನಾವು ಮನ್ಯಾಗ ಅಡುಗೆ ಮಾಡ್ತೀವಪ್ಪ, ಮನೆ ಊಟ ಉಣ್ತೀವಂದ್ರೂ ಕಾಯಿಪಲ್ಯ ನಾವು ಮನ್ಯಾಗ ಬೆಳಿತೀವಿ, ಹೊರಗಡೆ ತೊಗೊಂಬಂದು ತಿಂತೀವಿ. ಹಂಗಾಗಿ ಒಮ್ಮೊಮ್ಮೆ ಏನೋ ಹೇಳ್ಕೊಬೇಕು ಅನಿಸಿದ್ದು, ಹಾಗಾಗಿ ಹೇಳಿದೆ. ಯಾರಾಗಲಿ ಮಾತಾಡ್ತಿರ್ತಾರ, ಏನು ಮನ್ಯಾಗ ಕೂತ್ಕೊಂಡು ಏನು ಭಾರಿ ದೊಡ್ಡ ಕೆಲಸ ಅಂತೇಳಿ. ಆ ಹೆಣ್ಮಗಳು ಮನ್ಯಾಗ ಮಾಡೋ ಹೆಣ್ಮಗಳು ಒಂದಿನ ಮುಕ್ಕೊಂಡ್ಲಂದ್ರೆ ಮನ್ಯಾಗ ಸಾಮಾನು ಹೆಂಗೆ, ಮನೆ ಅವತಾರ, ಮನೆ ಮಂದಿದು ಹೆಂಗಿರುತ್ತಂತೇಳಿ ಅನುಭವ ಆಗಬೇಕು. ಅನುಭವ ಆಗೋದಕ್ಕೆ ನಾವು ಬಿಡಲ್ಲ ಹೆಣ್ಮಕ್ಳು. ಯಾಕಂದ್ರೆ ನಾವು ಎದ್ದು ಇದು ನಮ್ಮದು ಅಂತೇಳಿ ನಾವು ಬಡ್ದಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ಉಳ್ದೋರಿಗೆ ಅನುಭವ ಆಗ್ತಿರಂಗಿಲ್ಲ. ಬಟ್ ನಮ್ಮ ಬೆಲೆ ಏನನ್ನೋದು ಕೆಲವೊಮ್ಮೆ ತೋರಿಸಿನೂ ಕೊಡಬೇಕಾಗುತ್ತೆ. ನಾವು ಎದ್ದು ಬಡ್ದಾಡಿ ಏನಾಗಲಿ ನಮ್ಗೆ ಅಂತೇಳಿ ನಾವು ರೋಸ್ಗೊಂದು ಮಾಡಿ ಒಂದಿನ ಮುಕ್ಕೊಳೋದು, 4 ದಿನ ಮುಕ್ಕೋತೀವಿ. ಒಂದಿನ ರೆಸ್ಟ್ ತೊಗೊಂಡು ಮತ್ತೆ ಮಾಡಿರಿ. ನಮ್ಮನ್ನು ಬಿಟ್ಟು ಕೆಲಸ ಎಲ್ಲ ಹೋಗಲ್ಲ. ಏನು ಮಹತ್ವ, ಏನು ಇಂಪಾರ್ಟೆಂಟ್ ಇರ್ತೈತಿ ಅದನ್ನು ನಾವು ಮಾಡ್ತೀವಿ. ಏನಪ್ಪ ನಿಮ್ಮ ಕಿರಿಕಿರಿ ನನಗೆ ಸಾಕಾಗ್ಬಿಟ್ಟೈತಿ ನೋಡು. ಬರ್ರಿ ಇದೆ ನಿಮ್ಮದು ಒಂದು ತಾಸರ ನೆಮ್ಮದಿ ಇರ್ಕೊಡ್ತೀರಾ? ಬರ್ರಿ ಪಿರಾದಿನೇ ಕೇಳ್ಬೇಕು ನಿಮ್ದು. ಸಾಕು ಏನಂತಾರ ಹಂಗೆ ಮಾಡಿಬಿಡ್ತಾರ್ರಿ ಒಮ್ಮೆ. ನನಗಂತರೂ ನನ್ನ ಟೆಂಪ್ರೇಚರ್ ಭಾಳ, ನೀವು ನನಗೆ ಇದು ಮಾಡ್ತೀರಾ? ನೀವು ಎಷ್ಟು ಪಿರಾದಿ ಕೇಳ್ಬೇಕು ಹೇಳಿ ನಿಮ್ಮದು. ಏನು ಅದನ್ನು ಒಳ್ಳೆ ಇದನ್ನು ಒಳ್ಳೆ ಯಾವ್ದು ಮಾಡಲಿ? ಎಷ್ಟು ಪ್ರೆಷರ್ ತಡ್ಕೋಬೇಕು? ಸಮಾಧಾನ ಇಲ್ಲ. ಈಗ ಹೇಳಕತ್ನಂದ್ರೆ ಬಾಯಿ ಗಪ್ಪಿರ್ತ ನಿಂದು ಚಾಲು ಹಂಗೆ ಒಟ್ಟ. ಒಟ್ಟು ಬಿರಾದಿ ಚಾಲು ಇರ್ಬೇಕು ನಿಮ್ಮಿಬ್ಬರದು, ಒಬ್ರದ್ದು ಇಲ್ಲ ಒಬ್ರದ್ದು. ಮತ್ತದೇ ಬಾಯಿ ಮುಚ್ಕೊಂಡು ಕುಂದ್ರಿ ನೋಡೋಣ. ಮನ್ಯಾಗ ಯಾಕದಿ ಇವತ್ತು? ಯಾಕದಿ ಹೇಳ ಮನ್ಯಾಗ? ನಾಳೆ ಸಾಲಿಗೆ ಹೋಗಿ ನೀ ಸೀದಾ ನೀನು ಹೋಗಿ ಸಾಲಿ ಕಳಿಸ್ತೀನಿ ನೀನು. ಈಗ ಪಿಲ್ಲುಗ ಒಂದು ಚಪಾತಿ ಬಟಾಟಿ ಪಲ್ಯ ಊಟ ಮಾಡಿಸ್ತೀನಿ ರೀ. ಹಾಗೆ ಪುಳಿಯೋಗರೆ ಮಾಡಿ ನೋಡ್ರಿ. ಯಜಮಾನ್ರಿಗೆ ಚಪಾತಿ ಇದ್ದು ರೀ. ಹೆಂಗಾಗತ್ತಂದ್ರೆ ಯಾರು ಪಾಲಿಗೆ ಮಾಡಿರ್ತೀವಿ ಅವ್ರ ಪಾಲಿಂದ ಅವ್ರು ಉಣ್ಬಿಟ್ರೆ ನಾವು ಕೊಂಡು ತಿನ್ನೋ ಬದುಕು ಹಂಗಾಗಿ ಬೇಷಾಗ್ಬಿಡ್ತ್ರಿ. ಈಗ ಸ್ವಲ್ಪ ಉಳ್ದಿತ್ತಂದ್ರೆ ಹೊಸದು ಮಾಡೋಕ್ಕೂ ಆಗಲ್ಲ, ಇದ್ದದ ಮ್ಯಾಗ ಬಿಡೋಕ್ಕೂ ಆಗಲ್ಲ. ಹಿಂಗಾಗ್ಬಿಡ್ತೈತ್ರಿ. ಈಗ ಅದಕ್ಕಂತೆ ಸಖತ್ತಾಗಿ ಸೂಪರಾಗಿ ಬಿಸಿ ಬಿಸಿ ಮುರಿ ಮಾಡೀನಿ. ಒಗ್ಗರಣೆ ಹಾಕಿ ಚಪಾತಿ ಕುದಿಸಿ ಅದಕ್ಕೆ ಶೇಂಗದ ಪುಡಿ, ಕೊತ್ತಂಬರಿ, ಮಸ್ತ್ ಮಸಾಲೆ ಖಾರ ಎಲ್ಲ ಹಾಕಿನಿ. ಭಾರಿ ಟೇಸ್ಟ್ ಆಗೈತ್ರಿ. ಬರ್ತಾರೆ. ಇದು ಭಾಳ ತನ ಬಿಸಿ ಇರ್ತೈತ್ರಿ ಫ್ರೆಂಡ್ಸ್. ಇದು ಲಗುಟ್ ಇದಾಗಲ್ಲ. ನೋಡೋಕೆ ಹೋದ್ರೆ ಇದು ಕಣ್ಣಂಗೆ ಬಿಸಿಬೇಳೆ ಬಾತ್ ಕಣ್ಣಂಗೆ ಕಾಣ್ಸಕತ್ತೈತಿ. ಟೇಸ್ಟ್ ಅಂತೂ ಸೂಪರ್ ಐತಿ. ಮಸಾಲೆ ಈಗಷ್ಟೇ ಹಾಕಿ ಕಲಸಿ ಅನ್ನನ ಬಿಸಿ ಬಿಸಿಯಾಗಿ ತಿಂದರೆ ಚಲೋ. ಈ ಪಿಲ್ಲು ಉಣಿಸ್ಬಿಡ್ತೀನಿ ರೀ. ಅವನಿಗೆ ಮೆಡಿಸನ್ ಅದಾವು. ಅವನಿಗೆ ಒಂದು ಸ್ವಲ್ಪ ಬಿಸಿ ಅನ್ನ, ಚಪಾತಿ, ಸ್ವಲ್ಪ ಪಲ್ಯ ಅವನಿಗೆ ಹೊಟ್ಟೆ ತುಂಬುತ್ತ ಅವನಿಗೆ ಉಣಿಸಿ ಟ್ಯಾಬ್ಲೆಟ್ ಹಾಕ್ಬಿಡ್ತೀನಿ ಯಜಮಾನ್ರು ಬರೋಷ್ಟೊತ್ತಿಗೆ. ಬೆಡ್ ಕಾಫಿ. ಗುಡ್ ಮಾರ್ನಿಂಗ್ ಪಿಲ್ಲು. ಬೇಡ್ ಕಾಫಿ ನಡ್ದದ್ರಿ ನಮ್ಮ ಅಣ್ಣಾರ್ದು ಕೆಲಸ ಸದ್ಯಕ್ಕೆ ನೋಡ್ರಿ. ಅಣ್ಣಾರು ಕೂತಿದ್ದ ಸ್ಟೈಲ್ ನೋಡ್ರಿ ಇಲ್ಲಿ. ಓ ಅಣ್ಣ ಚಂದ ಕುಂದ್ರಿ. ಸಾಹೇಬ್ರು ಇದಕ್ಕೆ ಹೊಂಟಾರ್ರಿ. ಇದದ್ರಿ ಸಾಲಿದು ಪೀತು ಪೌತಿ ಅದು 100 रुपयाचा आहे फक्त. 1500-1600 रुपये घेतलेत की. म्हणजे 100 रुपये कशाचे येतात? एक्स्ट्रा आहे का? फीची पावती कुठं आहे? ಎರಡು ಅದ್ಲಿ ಅವ ನೋಡ್ರಿ ಯಾವ್ಯಾವ ಫೀದು. ನೀವು ಮರಾಠಿ ಓದಿರಿ, ನಿಮ್ಗೆ ಗೊತ್ತಾಗಲ್ಲ. ಪಾರು ಕೇಳ್ತೀರಿ. 1600 रुपये. 1670 घेतले. 70 रुपये अजून एक्स्ट्रा घेतली. ಮಾರ್ಕೆಟಿಗೆ ಹೋಗ್ತಾರೆ ಈಗ ದೊಡ್ಡ ಸಾಹೇಬ್ರು, ಸಣ್ಣ ಸಾಹೇಬ್ರು.
ಈ ಮೇಡಮ್ ಅವರು ಒಂದು ತಾಸು ಆಯ್ತು ರೀ ಕಸ ಹುಡ್ಗಕತ್ತಿ, ಇನ್ನೂ ಕಸ ಬಗೆಹರ್ದಿಲ್ಲ. ಎಷ್ಟಾಗತ್ತೆ ಗೊತ್ತಿಲ್ಲ ಟೈಮು. ಆಯ್ತು ರೀ, ಬೆಳಗ್ಗೆ ನೀರು ಬಂದಾವು, ಈ ಕಡೆ ಪೈಪ್ ಹಚ್ಚೈತಿ ಬ್ಯಾರಲ್ಗೆ. ಈಗ ಗ್ಯಾಸ್ ಕಟ್ಟಿ ತೊಳಿಬೇಕು, ಅರ್ಜೆಂಟ್ ಐತೆ ನಾನು ಚಹಾ ಮಾಡೀನಿ. ಈಗ ಕೊಡ್ತೀವಿ, ಸ್ವಲ್ಪ ಮಾಡೀನಿ ರೀ ಚಹಾನ. ಬಾಂಡೆ ಅದಾವ, ಇನ್ನು ಒಗ್ಗರಣೆ ಅದಾವು. ಯಾವ್ದಾಗುತ್ತೆ ಯಾವ್ದು ಬಿಡ್ತಾ ಗೊತ್ತಿಲ್ಲ. ಚಹಾ ಕುಡ್ದು ಎನರ್ಜಿ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ ಉಳ್ದದ್ದು. ಬಾಂಡೆಗಳಂತ್ರ ಅದು ನೋಡ್ರಿ ಸದ್ಯಕ್ಕೆ ಇಷ್ಟು ತಿಕ್ಕದ್ರಾಗ ಸಾಕಾಗ್ಬಿಡ್ತದೆ ರೀ. ಕೈ ನೋವು ಕಾಲು ನೋವು ಎರಡು ಬಂದುಬಿಡ್ತೈತಿ. ಆಮ್ಯಾಗ ಬೆಂಡೆಕಾಯಿನ ಪಲ್ಯ ಮಾಡ್ಬೇಕಂತೇಳಿ ತೊಳೆದಿನಿ ರೀ. ಎಷ್ಟೆಲ್ಲ ಹೊಲಸಿರುತ್ತೆ ನೋಡಿ ಪಿಲ್ಲಿ. ಟಮಾಟಿ ಹೇಳಾರ್ದ ಕಳುಲೆ ತಿಂತಿರ್ತಿದ್ದೀವಿ ನೋಡು. ತೊಳ್ಕೊಂಡು ಮಾಡ್ಕೊಂಡು ತಿನ್ಬೇಕು. ಆತು ನೋಡ್ರಿ, 10 ಗಂಟೆ ಕರೆಕ್ಟ್ ನೀರು ಒಕ್ಕವಿನ್ನು. ಸಿಂಕ ಪಂಕ ಎಲ್ಲ ತಿಕ್ಕೇನ್ರಿ. ಈಗ ಬೆಂಡೆಕಾಯಿನ ತೊಳೆದು ಸ್ವಲ್ಪ ಒರೆಸ್ಕೊಳನು. ತೊಳೆದು ಒಮ್ಮೆ ಇಡೋದಕ್ಕಿಂತ ನಾವು ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ, ಅವಾಗ ಫ್ರಿಜ್ನಲ್ಲಿ ಇಂಥ ಕಡೆಗೆ ಒಂದು 10-15 ನಿಮಿಷ ಮುಂಚೆಕ್ಕೆ ತೆಗೆದಿಟ್ಟು ಆಮೇಲೆ ತೊಳೆದು ಮಾಡಿದ್ರೆ ಅದೊಂಥರ ಫ್ರೆಶ್ ಫೀಲ್ ಬರ್ತೈತೆ ರೀ. ಅಂದರೆ ಬೆಂಡೆಕಾಯಿ ಅಂತೂ ಸ್ವಲ್ಪ ಈ ಥರ ಟೈಮ್ ತೊಗೊಂಡು ತೊಳೆದು ಇದಾಗಬೇಕು ರೀ. ಇರ್ಲಿಕ್ಕಂದ್ರೆ ಲಾಳಿ ಆಗೋದು ಭಾಳ ನೀರಿನ ಅಂಶ ಇದ್ರೆ ತೀರನೇ ಇದಾಗುತ್ತೆ. ಕಾಯಿಪಲ್ಲೆ ತೊಗೊಂಬಂದಾರ ನೋಡ್ರಿ ಯಜಮಾನ್ರು, ಎಲ್ಲ ಅಷ್ಟು ತೆಗೆದಿಡ್ಬೇಕು. ಈಗ ಏನಂತಂದ್ರೆ ನೋಡೋಕ್ಕೆಲ್ಲ ಸುರಿದ್ನೆ ಈಸಿಯಾಗಿ ಲೌಟ್ ಆಗೋದಂದ್ರೆ ಬೆಂಡೆಕಾಯಿ. ಹೀರಿಕಾಯಿನೂ ಮಾಡ್ಬೋದಾಗಿತ್ತು, ಬಟ್ ಬೆಂಡೆಕಾಯಿ ಇಷ್ಟ ಹುಡುಗರಿಗೆ. ಬೆಂಡೆಕಾಯಿ ತಿನ್ನಪ್ಪ. ಸಿಂಬಳ ತಿನ್ನೋಗಿ ಸರ್ ಹೋಗ್ಯಪ್ಪ. ಇಟ್ಟು ನಲ್ಕೋಬೇಕ್ರಿ ನಾ ಅಲ್ಲಿ ತನಕ ಇದು ರೆಸ್ಟ್. ರೇಷನ್ ಅಕ್ಕಿ ತಂದ್ಕೊಟ್ಟು ಹೋದ್ರಿ. ತಿಂಗಳ ನಮ್ದು ಎಷ್ಟು ನಮ್ಮ ಹೆಸರಿಗೆ ನಮ್ಮ ಪಾಲಿಗೆ ಎಷ್ಟು ಬರ್ತಾವೆ ಅಷ್ಟು ತೊಗೊಂಬಂದ್ರೆ ಆಗುತ್ತೆ. ಆದರೆ ಯಾವಾಗ ಇರೋಂಗಿಲ್ಲ. ಈ 4 ತಿಂಗಳಾಗೈತಿ ರೇಷನ್ ಅಕ್ಕಿ ತಂದಿದ್ದಿಲ್ಲ. ಬಟ್ ಇದ್ದು ಅಂತೇಳಿ ತರಲ್ಲ ಅವರು. ನಾ ಏನಂತೀನಿ, ನಮ್ಮ ಪಾಲಿಗೆ ನಮ್ಗೆ ಎಷ್ಟು ಬರ್ತಾವೆ ಅಷ್ಟು ತೊಗೊಂಬಿಡ್ರಿ, ನಮ್ಮ ಮನೆಗೆ ಇರಲಿ ಇಲ್ಲದೆ ಇರ್ಲತ್ ನಾ ಅಂತೀನಿ. ಖಾಲಿಯಾಗನ ತಂದು ಕೊಡ್ತೀನಿ ಅಂತ ಅವರು. ಸೊ ಹಂಗೆ ಮಾಡಿ ವಾದ ಮಾಡಿ ಪಡ್ಡ ದಾಸೆ ಮಾಡೋಕೆ ಈಗ ಎಷ್ಟು ರೀ, ಹೆಚ್ಚು ಕಮ್ಮಿ ಒಂದು 15 ದಿನ ಆಗಕ್ಕೆ ಬಂದಿತ್ತು ರೇಷನ್ ಅಕ್ಕಿ ಖಾಲಿಯಾಗಿದ್ದು. ಸೊ ಈಗ ತಂದಾರ. ಹುಡುಗರಿಗಂತೂ ಬುತ್ತಿ ಕಟ್ಟಿನಿ, ನಿಂತಾರ ನೋಡ್ರಿ ಈಗ ರೆಡಿಯಾಗಿ. ಒಂದು ರೂಮಲ್ಲಿ ತಗೋ ನೀನು, ಕೊಡ್ಲ್ಯಾ? ಕಣ್ಣಾಗ ಏನು ಬಿತ್ತೆ ನೋಡ್ರಿ, ಕಣ್ಣು ಓದ್ತಕ್ಕತ್ತದ ಓದ್ತಾರ ನೋಡ್ರಿ. ಹಿಂಗೆ ಇರ್ತಾರೆ ರಾತ್ರಿ. ಅಲ್ಲೇ ಬಗ ರಾತ್ರಿ ಎಣ್ಣೆ ಹಚ್ಕೊಂಡಿತ್ತು ತಲೆಗೆ, ಮುಖಕ್ಕದೆಲ್ಲ ಮುಖ ಎಷ್ಟು ಚಂದ ಬರೀಟ ಕಾಣತೈತಿ. ಬಾಯ್ ಪಿಲ್ಲು ಚಪಾತಿ ಪಲ್ಯ ಮಕ್ಕಳಿಗೆ ಕಟ್ಟಿನಿ. ಉಳ್ದದ ಪಲ್ಯ ತೆಗೆದು ಒಂದಿದ್ರೊಳಗೆ ಹಾಕಿನಿ. ಹಂಚಿನಾಗೆ ಹುರ್ಕೊಂಡಿದ್ದೆ. ಹಂಚಿನಾಗ ಹಸಿಮೆಣ್ಸಿನ್ಕಾಯಿ ಕಗ್ಗು ಟಮಾಟಿನೂ ಹುರ್ಕೊಂಡಿನಿ ರೀ. ಈಗ ಚಪಾತಿ ಮಾಡೋದು ತೆಗೆದಿಡ್ಬೇಕು. ಇನ್ನು ಅಡುಗೆ ಮನೆ ಇದೆಲ್ಲ ಹಿಂಗೈತಿ, ಬಿಕ್ಕಳಿಕೆ ಆಯ್ತವ್ರಿ. ನೀರು ಕುಡಿತೀನಿ ಮೊದಲು. ಬಾಯ್. ಡಬ್ಬ ಪೂರ್ಣ ಖಾವ್ನಿ. ಪೂಜೆ ಒಂದು ಮಗಳು ಮಾಡ್ತಾಳ್ರಿ. ಹಂಗಾಗಿ ಸ್ವಲ್ಪ ಜಳಕ ಲೇಟಾಗಿ ಮಾಡಿದ್ರು ಪರವಾಗಿಲ್ಲ. ಶ್ರಾವಣ ಐತಿ, ಲಘು ಎದ್ದು ಮೈ ತೊಗೋಬೇಕು. ಮುಂಜಾನೆ 8ಕ್ಕೆ ನೀರು ಬರ್ತಾವೆ. ಎಲ್ಲ ಕೆಲಸ ಮಾಡಿ ಮೈ ತೊಗೊಂಡ್ರೆ ಅದೊಂಥರ ನಿವಾಂತ ಆಗುತ್ತೆ. ಮತ್ತು ಪೂಜೆನೂ ಮಗಳು ಮಾಡ್ತಾಳೆ. ನಮ್ಮ ಕೆಲಸ ಈಗ ಹೆಂಗತ್ತಂದ್ರಿ, ಕಸ್ಟಮರ್ ಕಾಲ್ ಬರ್ತದೆ. ಈ ಸದ್ಯಕ್ಕೆ ಈಗ 2 ಆರ್ಡ್ರ್ ಆಗ್ಯಾವ. ಈಗ ಇರ್ಲಿಕ್ಕಂದ್ರೆ ಇಮಿಡಿಯೇಟ್ಲಿನೇ ಮಾಡಬೇಕಾಗಿತ್ತು. ಅವ್ರು ಬುತ್ತಿ ಕಟ್ಟಿ ಹುಡುಗರು ಸಾಲಿ ಕಳ್ಸಿದ ಮ್ಯಾಗ ಮಾಡ್ಬೇಕಂತ ಕೂತೆ ಮೆಸೇಜಿಂದ ಮುಂದೆ ಆಗಿಬಿಟ್ಟಾವೆ. ಈ ಸದ್ಯಕ್ಕೆ ಯಾರು ಅಮೌಂಟ್ ಹಾಕ್ಯಾರಲ್ಲ ಅದ್ರ ಮತ್ತೆ ಹೋಗಿ ಚೆಕ್ ಮಾಡಿಕೊಂಡು ಮತ್ತು ಅಡ್ರೆಸ್ ಎಲ್ಲ ಬರೆದು ಪ್ಯಾಕ್ ಮಾಡಿ ರಿಟರ್ನ್ ಅವ್ರಿಗೆ ಫೋಟೋ ಹಾಕಬೇಕು. ಅಂದ್ರೆ ಒಂದೊಂದು ಸರಿ ಈಗ ಪೌತಿ ಎಲ್ಲ ಟ್ರ್ಯಾಕಿಂಗ್ ಗಾಡಿ ಅವ್ರಿಗೆ ಕಳಿಸ್ಬಿಟ್ಟಿರ್ತೀನಲ್ಲ, ನನಗೆ ಗೊತ್ತಾಗುತ್ತೆ ಯಾರಿಗೆ ಐಟಮ್ ಹಾಕಿನಿ, ಯಾವ್ದು ಐಟಮ್ ಹೋಗೈತಿ ಹೋಗಿಲ್ಲ. ಅವ್ರಿಗೆ ಒಳ್ಳೆ ಎಂಕ್ವೈರಿ ಮಾಡ್ತಾರೆ. ಭಾಳ ಓದಿರ್ತಾವ್ರಿ. ಹಂಗಾಗಿ ಒಂದೊಂದು ಸರಿಗೆ ನಾನು ಅಂಥದ್ದೆಲ್ಲ ಸ್ವಲ್ಪ ಇದು ಮಾಡ್ತೀನಿ. ಮಗಳು ಎದ್ದು ಜ್ವರ ಪಿಜಿ ಎಲ್ಲ ಮಾಡ್ತಾಳಲ್ಲ,
ಸೊ ಎಲ್ಲ ನಮ್ಮದು ಹೆಂಗಿರುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೊತೀನಿ ಫ್ರೆಂಡ್ಸ. ಹಿಂಗೆ ಅಂತೇಳಿ ಜಾಸ್ತಿ ಒಂದೇ ಥರದ್ದು ಸ್ಟ್ರಕ್ ಆಗಕ್ಕೆ ಹೋಗಲ್ಲ. ಈಗಿನ ಒಗ್ಯಾಣ ಅದಾವು, ಒಗ್ಯಾಣ ಹೋಗೋದು, ಬಚ್ಚಲ ತಿಕ್ಕಿ ಟಾಯ್ಲೆಟ್ ತಿಕ್ಕಿ ಒತ್ತಟೆ ಮೈ ತೊಗೊಂಡ್ಬಿಟ್ನೆ ಅಂದ್ರೆ ಸೇರಿ ಆಗಿಬಿಡ್ತೈತಿ. ಮತ್ತು ವಿಡಿಯೋದು ಕೆಲಸ ಮಾಡ್ಬೇಕು, ಎಡಿಟಿಂಗ್ ಐತ್ರಿ. ನಾ ಮೊದಲಿನ ಥರ ವೀಡಿಯೋನ ಹಾಕೋಕ್ಕಾಗವಲ್ತು ನನಗೆ, ಯಾಕಂದ್ರೆ ಇದು ಅದ್ರಾಗೆ ಇರ್ತೀನಿ. ಬಟ್ ಕಸ್ಟಮರ್ ಯಾವ್ದಾರು ಒಂದು ಮಾಡತ್ತೀನಿ, ಖಾಲಿ ಅಂತೂ ಇಲ್ಲ. ಸೊ ಹಾಗಾಗಿ ಅದ್ರಾಗೂ ಒಂದು 4 ದುಡ್ಡು ಅದಾವು, ಇದ್ರಾಗೂ ಒಂದು 4 ದುಡ್ಡು ಅದಾವು, ಇಲ್ಲ ಅಂತ ಹೇಳಂಗಿಲ್ಲ. ದೇವ್ರಂತೂ ತನ್ನ ಕೊರತೆ ಇಟ್ಟಿಲ್ಲ. ಎಲ್ಲ ನಿಮ್ಮಂಥರ ಆಶೀರ್ವಾದ ನೋಡ್ರಿ, ಹಿರಿಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ದೇವ್ರ ದಯೆ. ನಾನಂತೂ ನನಗೋಸ್ಕರ ನಾನು ಕಷ್ಟಪಡ್ತೀನಿ ಬಿಡ್ರಿ. ನಾನೇನು ಕಷ್ಟಪಡ್ತೀನಿ ಅಂದರೆ ಯಾರ್ದು ಉಪಕಾರ ಇಲ್ಲ. ಆದ್ರೂ ನಮ್ಮ ಥರ ಯಾರೂ ಮಾಡೋರು ಇರಂಗಿಲ್ಲ. ನನ್ನ ಬಾಳೆ ಅನ್ನೋರು ಯಾರು ಎಷ್ಟು ಜನ ಇರ್ತಾರೆ ಹೇಳ್ರಿ, ಹೌದಾ? ಎಲ್ಲ ಉಚ್ಚಪತಿ ಮಾಡೋ ಹೆಣ್ಮಕ್ಳೇ ಭಾಳ ಇರ್ತಾರೆ. ಎಲ್ಲರಿಗೂ ಅಂತ ಅನ್ವಯಿಸಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಯಾರೂ ತಪ್ಪು ತಿಳ್ಕೊಬೇಡ್ರಿ. ಯೂಟ್ಯೂಬ್ದಾಗ 100 ಎಲ್ಲೋ 1% ನೆಗೆಟಿವ್ ಇತ್ತಂದ್ರೆ ಕೆಲವೊಂದು ಹಿತಶತ್ರುಗಳು ಅಂತಾರಲ್ಲ, ಅವರಿಂದನೇ ಜಾಸ್ತಿ ಏನಾದರೂ ಮಾನಸಿಕವಾಗಿ ಆಗೋದು. ಅರೇಂಜ್ಮೆಂಟ್ ಇರಲಿ, ಇಗ್ನೋರ್ ಮಾಡ್ಕೊತ ಹೋಗೋದು, ನೆಗ್ಲೆಕ್ಟ್ ಮಾಡ್ಕೊತ ಹೋಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಗ್ಯಾಣ ಹೋಗೋದು ಕುಂತು ಬಿಡ್ತೀನಿ ರೀ, ಸೇರಿ ಆಗಿಬಿಡ್ತಾ. ಬಾಯ್.